ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆಫ್ಟರ್ ವೆರಿ ಲಾಂಗ್ ಟೈಮ್ ಫೇಸ್ ಟು ಫೇಸ್ ಬ್ಲಾಗ್ ಮಾಡ್ತಾಯಿದ್ದೀವಿ ಆ್ಯಂಡ್ ವಿದೌಟ್ ಮೈಕ್ ಇನ್ಸ್ಟಾ X3 ಏನಿಲ್ಲ, ಸ್ವಲ್ಪ ಟ್ರಿಪ್ಗಳು ಅದು ಇದು ಅಂತೆಲ್ಲ ಮುಗಿಸ್ಕೊಂಡು ಈ ಮನೆಗೆ ಬಂದು ಇದ್ದೀನಿ. ಆ್ಯಂಡ್ ಇನ್ನು ಕೂಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರಾಬ್ಲಮ್ಮೇ ಇಲ್ಲ ಗುರು. ಫುಲ್ ಶಾರ್ಟ್ ಮಾಡಾಕ್ಬಿಟ್ಟಿನಿ. ಯಾಕೆ ಅಂತ ಕೇಳಿದರೆ, ಒಂದು ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿತ್ತು, ತುಂಬ ಲಾಂಗ್ ಅದಕ್ಕೆ. ಇನ್ನೊಂದು ಬಂದು ಹಿಂಸೆ ಆಯ್ತಿತ್ತು ಗುರು. ಆಗಾಗ ಹಿಂಗೆ ತಿರ್ಸ್ಕೊಳ್ಳೋದು, 4 ವೀಲಲ್ಲೆಲ್ಲ ಓಡಾಡ್ಬೇಕಾರೆ ಹಾರ್ಕೊಂಬರೋದು, ಕಣ್ಣು ಮೇಲೆ ಬೀಳೋದು, ಏನೇನೋ ಆಯ್ತಿತ್ತು. ಅದಕ್ಕೆ ಫುಲ್ ಶಾರ್ಟ್ ಹೊಡ್ಸ್ಬಿಟ್ಟು 2-in-1 ಧಮಾಕ ತಗೊಂಡು ನೋಡಿ, ಫುಲ್ ಸ್ಮರಕ್ಕೆಲ್ಲ ಖಾಲಿ ಆಗಿಬಿಟ್ಟಿದೆ ಕೂದಲು ತಲೆಯಲ್ಲಿ. ಹಾಗೆ ಹೇಳ್ತಾ ಇವತ್ತು ದಿನನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಹುಣಸೂರು ಹೋಗೋಕ್ಕಿದೆ. ದಿನ ಸುತ್ತದೆ. ಮೊನ್ನೆ ಊಟಿ ಆಯಿತು, ರೀಲ್ಸ್ ನೋಡಿದ್ದೀರ ಅಂದ್ಕೊಂಡಿದ್ದೀನಿ ಇನ್ಸ್ಟಾದಲ್ಲಿ. ಊಟಿ ಆಯಿತು, ಅದಾದಮೇಲೆ ನೆನ್ನೆ ಪೊನ್ನಪೇಟೆ ಆಯಿತು, ಪುನಃ ಇವತ್ತು ಹುಣಸೂರು ಹೋಗೋಕ್ಕಿದೆ, ಪುನಃ ನಾಳೆ ಒಂದು ಫಂಕ್ಷನ್ ಇದೆ, ನಾಳೆಲ್ಲ ನಾಡಿದ್ದು. ಹಾಗೇನೆಲ್ಲ ಕಥೆಗಳು. ಆ್ಯಂಡ್ ಅದ್ರ ಜೊತೆ ನಮ್ಮ ಬೂಸ್ಟರ್ ಏನಿದೆ, ಅದು ನೆಟ್ವರ್ಕ್ ಬೂಸ್ಟರ್, ಅದರಲ್ಲಿ ಒಂದು ಚೇಂಜಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಹೇಳ್ತೀನಿ ಅದು ಏನು ಅಂತ. ಸೊ ಅದ್ರ ಬಗ್ಗೆ ಫಸ್ಟ್ ಒಂದ್ಸಲ ಎಲ್ಲ ಚೆಕ್ ಮಾಡಿ ಇನ್ಸ್ಟಾಲೇಷನ್ ಎಲ್ಲ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇದೊಂದು ಸೋಲಾರ್ ಕ್ಯಾಮರಾ ಗುರು, ಇದು ಸೋಲಾರ್ ಪ್ಯಾನಲ್. ಈಗ ಹಂಗೆ ಸುಮ್ಮನೆ ಬಿಚ್ಚಿಟ್ಟಿದ್ದೀನಿ. ರೀಸೆಟ್ ಎಲ್ಲ ಮಾಡಿ ಅಪ್ಡೇಟ್ ಮಾಡೋಕ್ಕಿದೆ. ಹಾಗೆ ಅದೇ ಕುಶಾಲನಗರ ಪಿರಿಯಾಪಟ್ಟ ಹುಣಸೂರು ರೋಡಲ್ಲಿ ಓಡಾಡಿ ಹುಚ್ಚಿಡ್ದು ಹೋಗ್ಬಿಟ್ಟಿದೆ ಗುರು. ಎಷ್ಟು ವೈಡ್ ಆಗಿದೆಯಲ್ಲ ಇದು, ಅಲ್ಟಿಮೇಟು. ಹಾಗೆ ಗೋಪ್ರೋ ಕೂಡ ಸೇಲಿಗಿದೆ ಅಂತ ಹೇಳಿದ್ದೆ. ಸೇಲ್ ಮಾಡ್ತೀನಿ, ಮಾಡುವಂಗಿದ್ರೆ ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅಪ್ಡೇಟ್ ಈಗ ಕೊಡ್ತಾಯಿದ್ದೀನಿ. ಸೊ ಗೋಪ್ರೋ ಹೀರೋ 10 ಬ್ಲ್ಯಾಕ್ ಸೇಲಿಗಿದೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ DM ಮಾಡ್ಬೋದು. ಇನ್ ಕೇಸ್ ಅದ್ರ ಜೊತೆ ವ್ಲಾಗಿಂಗ್ ಏನದು ಮೈಕ್ ಅಡಾಪ್ಟರ್ ಬೇಕು ಅಂದರೂ ಕೂಡ ಹೇಳಿ, ನೋಡೋಣ. ಅದನ್ನು ಕೂಡ ಒಂದು ಒಳ್ಳೆ ಪ್ರೈಸಿಗೆ ಕೊಡೋಣ. ನನಗೆ ಆ್ಯಕ್ಚುಲಿ ವೇಸ್ಟ್ ಅದಿನ್ನು, ಯಾಕಂದರೆ ಇನ್ಸ್ಟಾ 360ಗೆ ನಾನು ಒಂದು ಪ್ಲಗ್ ತರಿಸ್ತಾ ಇದ್ದೀನಿ. ನೋಡೋಣ ಹೇಗೆ ಅಂತ. ಅಲ್ಲಲ್ಲ ಸಿ ಹಾಗೆ ಹೇಳಿದ್ರೆ ಕೈ ಕಚ್ಚಾಕ್ಬಿಡ್ತೀಯ. ಹೀಗೆ ನಮ್ಮ ಜನ ಕೈ ಕೊಟ್ಟರೆ ಕೈನೇ ನುಂಗಕ್ಕೆ ಬಿಡ್ತಾರೆ, ಅಥವಾ ಬೆಳ್ಳು ನುಂಗ್ಬಿಡ್ತಾರೆ. ನಾವು ಗಾದೆದೆಲ್ಲ ಹಾಗೆ. ಫಸ್ಟು ಹ್ಯಾಟ್ ಹಾಕ್ಕೊಳ್ಬೇಕು ಗುರು. ಸೊ ಈಗ ಪರ್ಫೆಕ್ಟ್ ಅಲ್ವಾ? ಒಂದು ಕಡೆ ಬೆಂಡ್ ಹಾಕೊಂಬಿಟ್ಟಿದೆ. ಎಸ್, ಆ್ಯಕ್ಚುಲಿ ಇದರ ನಾನು ಅಮೆಝಾನಲ್ಲಿ ತರಿಸಿದ್ದು. ತೋಟದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ ಬಿಸಿಲು ಹೊಡೆದು ಮುಖ ಕಪ್ಪಾಗೋ ಬದಲು ಇದನ್ನ ಹಾಕೊಂಡು ಯೂಸ್ ಮಾಡೋಣ ಅಂತ. ಸಖತ್ತಾಗಿದೆ ಹ್ಯಾಟ್ ಕೂಡ. ಏನು 300 ರೂಪೀಸ್ನ ಹ್ಯಾಟ್ ಅಷ್ಟೇ, ಬಟ್ ವರ್ತಿದೆ. ಇಲ್ಲೆಲ್ಲ ಮೆಶೆಲ್ಲ ಆಗಿ ಏನಾದರೂ ಚೆನ್ನಾಗಿದೆ. ಇಲ್ಲಿ ಟ್ರಾವೆಲರ್ ಅಂತೆಲ್ಲ ಬರ್ಕೊಂಡು, ಮತ್ತು ಸೈಡ್ ಪಿನ್ನೆಲ್ಲ ಮಾಡ್ಬೋದು, ಕ್ಲಿಪ್ ಮಾಡ್ಬೋದು ಇದನ್ನು. ಅದು ಯಾಕೆ ಕೊಟ್ಟೇನೇ ಗೊತ್ತಿಲ್ಲ, ಕೌಬಾಯ್ ಥರ. ಕಣ್ಣೇ ಮುಚ್ಚೋಯ್ತದಲ್ಲ ಗುರು, ಬಿಡಿ ಹೋಗಲಿ. ಆ್ಯಂಡ್ ಇಲ್ಲೇ ಕತೆ ಹೊಡ್ಕೊಂಡು ನಿಲ್ಲೋದು ಬೇಡ, ಇವಾಗ ಡೇನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಆಯಿತಾ. ಸೊ ನೆನ್ನೆ ಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ನೆನ್ನೆ ಫಂಕ್ಷನ್ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಮತ್ತು ಇನ್ನು ಲೋ ಲೈಟಲ್ಲಿ ಕ್ವಾಲಿಟಿ ಹಾಕಿ ಹಾಳು ಮಾಡ್ಕೊಳ್ಳೋದು ಅಂತೇಳಿ ಇವತ್ತು ಮಾಡ್ತೀನಿ. ಇವತ್ತಿಗೆ ಮಧ್ಯ ಮೇಲೆ ಆಗಿದೆ. ಇನ್ನು ಇಂಟರ್ನೆಟ್ಟದು ಏನೋ ಕತೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೆ. ಅದು ಸ್ವಲ್ಪ ಅಪ್ಸೆಟ್ ಆಯ್ತು, ಅದು ಏನು ಅಂತ ಹೇಳ್ತೀನಿ. ಸೊ ನಾವಿನ್ನೂ ಬಿಸಿನೀರು ಕಾಯಿಸ್ಬೇಕು. ಸೊ ಗೀಝರು ಹಾಳು ಮುಳ್ಳು ಎಲ್ಲ ಇದ್ದರೂ ಕೂಡ ಈ ಒಲೆಯಲ್ಲಿ ಬೆಂಕಿ ಹಾಕಿ ಸ್ನಾನ ಮಾಡೋದು ಉಂಟಲ್ಲ, ಫುಲ್ ಒಂಥರ ನ್ಯಾಚುರಲ್, ಏನು ಹೇಳ್ಬೋದು, ನ್ಯಾಚುರಲ್ ಫೀಲ್ ಕೊಡುತ್ತೆ. ಲೈಕ್ ಅದು ಏನೇ ಬಂದಿದ್ದರೂ ಕೂಡ ಅದು ಎಲ್ಲನೂ ಇದೆ ಮನೇಲಿ, ಬಟ್ ಸ್ಟಿಲ್ ವಿ ಪ್ರಿಫರ್ ಒಲೆ, ಬೆಂಕಿ ಒಲೆ. ಎಡಿಟಿಂಗ್ ಸ್ವಲ್ಪ ಸುಲಭ ಆಗಲಿ ಅಂತ ಹೇಳಿಬಿಟ್ಟು iPad 10th ಜನರೇಷನ್ ತಗೊಂಡಿದ್ದೀನಿ. ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ.